ಹಾಗಾದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ನಾವು. ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಗೆಲುವು ಯಾರಿಗೆ ಅನ್ನೋ ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್. ವಿಧಾನಸಭೆಯಲ್ಲಿ ಸೋತ ಸುಧಾಕರ್ ಅವರಿಗೆ ಅನುಕಂಪದ ಅಲೆಯಲ್ಲಿ ಸಿಹಿ ಸುದ್ದಿ ಕೊಡೋದಕ್ಕೆ ಮತದಾರ ಬಯಸ್ತಾ ಇದ್ದಾನಾ, ಅಥವಾ ರಕ್ಷಾರಾಮಯ್ಯ ಯುವಕರಿದ್ದಾರೆ ಸೊ ಅವರಿಗೊಂದ್ಸಲ ಅವಕಾಶ ಕೊಡೋಣ ಅಂತ ಹೇಳಿ ಯೋಚನೆ ಮಾಡಿದ್ದಾರಾ? ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಜನ ಏನ್ ಬಯಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈ ಹಿಂದೆ ಕೂಡ ಬಿಜೆಪಿ ಎಂಪಿನೇ ಇದ್ದಿದ್ದು ಬಚ್ಚೇಗೌಡರು. ಅವರ ನಂತರ ಈಗ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು 15,000ದಿಂದ 20,000 ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ, ಅಂದ್ರೆ ಟಫ್ ಫೈಟ್ ಇದೆ ಅಂತ. ರಕ್ಷಾರಾಮಯ್ಯ ಅವರು ತುಂಬಾ ಏನೋ ಅವರು ನಿರೀಕ್ಷೆ ಇಟ್ಕೊಂಡು. ಓಕೆ, ಬಿಜೆಪಿ ಅಭ್ಯರ್ಥಿ ಏನ್ ಲೆಕ್ಕಾಚಾರ ಹಾಗಾದ್ರೆ? ಗೆಲುವಿನ ನಂತರ 40,000 ಲೀಡ್, ನಂಗೆ 40,000 ಬಟ್ ನಾನೇ ಗೆಲ್ತೀನಿ ಅನ್ನೋದು ಇವ್ರ ವಿಶ್ವಾಸ. ಓಕೆ, ಕಾರ್ಯಕರ್ತರ ಅಭಿಪ್ರಾಯಗಳಿಗೂ ಕೂಡ ನಾವು ಬೆಲೆ ಕೊಡಬೇಕಾಗುತ್ತೆ. ಕಾರ್ಯಕರ್ತರು ಏನು ಅಂದಾಜು? ಕಾಂಗ್ರೆಸ್ ಕಾರ್ಯಕರ್ತರು 55,000. ನೋಡಿ, ಅವ್ರಿಗೂ ಅಭ್ಯರ್ಥಿಗೆ ಎಷ್ಟು ವ್ಯತ್ಯಾಸ. ಅಭ್ಯರ್ಥಿಗೆ ಕಾನ್ಫಿಡೆನ್ಸ್ ಇಲ್ಲ, ಬಟ್ ಕಾರ್ಯಕರ್ತರಿಗೆ ಕಾನ್ಫಿಡೆನ್ಸ್ ಇದೆ. 55,000 ಲೀಡ್ ನಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು ಅವ್ರ ಲೆಕ್ಕಾಚಾರ. ಬಿಜೆಪಿ ಕಾರ್ಯಕರ್ತರ ಲೆಕ್ಕ ಏನು? ಗೆಲುವಿನ ಅಂತರ ನಮ್ಮ ಕ್ಯಾಂಡಿಡೇಟ್ 43,000 ಇರಬಹುದು ಅಂತ. ಆಲ್ಮೋಸ್ಟ್ ಸೇಮ್ ಅಲ್ಲಿದೆ. ಒಂದು 3,000 ಜಾಸ್ತಿ ಕಾರ್ಯಕರ್ತರು ಲೆಕ್ಕ ಇಟ್ಕೊಳ್ತಾ ಇದ್ದಾರೆ. ಓಕೆ, ಬಟ್ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ಗೆಲುವಿನ ಅಂತರ ಬಿಜೆಪಿ ತನ್ನ ಕ್ಷೇತ್ರವನ್ನ ಉಳಿಸ್ಕೊಳ್ಳುತ್ತೆ ಪಕ್ಷ. ಗೆಲುವಿನ ಅಂತರ ತುಂಬಾ ಕಡಿಮೆ, 10ರಿಂದ 15,000. ಲೋಕಸಭಾ ಕ್ಷೇತ್ರದ ಲೆಕ್ಕಕ್ಕೆ ಬಂದ್ರೆ ಅದು ತುಂಬಾ ಕಡಿಮೆ, ಲಕ್ಷಗಟ್ಟಲೆ ಓಟ್ ಆಗಿರುತ್ತೆ. ಆದ್ರೂ 10ರಿಂದ 15,000 ಅಂದ್ರೆ ವಿಪರೀತ ಟೈಟ್ ಫೈಟ್ ಇರತಕ್ಕಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ.